ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಬೆಂಡೆಕಾಯಿ ಗೊಜ್ಜು ಸಿಂಪಲ್ ಆಗಿ ಹೇಗೆ ಮಾಡೋದು ಕ್ವಿಕ್ಕಾಗಿ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ನಾನಿಲ್ಲಿ ಒಂದು ಬಾಣಲೆ ತೊಗೊಂಡು ಇವತ್ತು ಸ್ವಲ್ಪ ಬೆಂಡೆಕಾಯಿ ತೊಗೊಂಡಿದ್ದೀನಿ. ಇಲ್ಲ ಅರ್ಧ ಕೆ ಅಷ್ಟು ಬೆಂಡೆಕಾಯಿ ತೊಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬೆಂಡೆಕಾಯಿನ ಯಾವತ್ತೂ ನೀರಲ್ಲಿ ತೊಳೆದಾದ್ಮೇಲೆ ಒಂದು ಬಟ್ಟೆಯಲ್ಲಿ ಒರೆಸಿಟ್ಕೊಂಡು ಅದಾದ ನಂತರ ನೀವು ಬಾಣಲೆಗೆ ಹಾಕ್ಕೊಳ್ಳಿ. ಯಾಕಂದರೆ ನೀರಿನ ಅಂಶ ಜಾಸ್ತಿ ಇರುತ್ತೆ, ಇಲ್ಲ ಲೋಳೆ ಲೋಳೆ ಥರ ಆಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಒಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ ನಾವು ರೊಟ್ಟಿ ಹಾಕ್ತೀವಲ್ಲ ತವಾ, ಅದ್ರ ಮೇಲೂ ಹುರ್ಕೋತಾರೆ. ನನಗೆ ಅದ್ರ ಮೇಲೆ ಹುರಿಯೋಕ್ಕೆ ಬರೋಲ್ಲ. ಸೊ ನಾನು ಇದೇ ಥರ ಬಾಣಲೆಯಲ್ಲೇ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ನಿಮಗೆ ಅದು ಹುರಿದಾದ್ಮೇಲೆ ಯಾವ ಥರ ಕಾಣಿಸ್ತಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಕಾಣಿಸ್ತಾ ಇದೆ. ಒಂದು ಸ್ವಲ್ಪನೂ ಲೋಳೆ ಲೋಳೆ ಥರನೂ ಕಾಣಿಸ್ತಿಲ್ಲ. ಅತಿಯಾಗಿ ಜಾಸ್ತಿ ಸೀಸಬೇಡಿ, ಈ ಥರನೇ ಮಾಡ್ಕೊಳ್ಳಿ. ಡ್ರೈ ಆಗೋ ತನಕ ಇಟ್ಕೊಳ್ಳಿ. ನಾನಿಲ್ಲಿ ಅದನ್ನು ಬೇರೆ ಸಪ್ರೇಟ್ ಎತ್ತಿಟ್ಕೋತಾ ಇದ್ದೀನಿ. ಅದು ಹುರಿದಾದ ನಂತರ ಒಂದು ಸಪ್ರೇಟ್ ತಟ್ಟೆಗೆ ತಗೋತಾ ಇದ್ದೀನಿ. ಇದನ್ನು ಸ್ವಲ್ಪ ಬಿಸಿನೇ ಇದೆ, ನೋಡ್ಕೊಂಡು ಇದನ್ನು ಸಪ್ರೇಟ್ ಮಾಡ್ಕೊಳ್ಳಿ. ಅದಾದ ನಂತರ ನಾನು ಅದೇ ಬಾಣಲಿಗೆ ಆಯಿಲ್ ಹಾಕ್ಕೋತಾ ಇದ್ದೀನಿ. ನಿಮಗೆ ಬೇರೆ ಬೇಕು ಅಂದರೆ ಬೇರೆ ಬಾಣಲಿನೇ ಇಟ್ಕೊಳ್ಳಿ. ನಾನು ಅದೇ ಬಾಣಲಿನೇ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ನನಗೆ ಪಾತ್ರೆ ತೊಳೆಯೋದು ಅಂದರೆ ಜಾಸ್ತಿ ಆಗೋಲ್ಲ, ಅದಕ್ಕೋಸ್ಕರ ನಾನು ಅದೇ ಬಾಣಲಿಗೆ ಹಾಕ್ಕೋತಾ ಇದ್ದೀನಿ. ವೀಡಿಯೋಕ್ಕೋಸ್ಕರ ಪಾತ್ರೆ ತೊಳಿಬೇಕು ಅಂದರೆ ನಂಗೆ ಖಂಡಿತವಾಗ್ಲೂ ಆಗೋಲ್ಲ, ಅಷ್ಟೊಂದು ಟೈಮೂ ಇಲ್ಲ ನನಗೆ. ಸೊ ಇವಾಗ ಅದೇ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಅದು ಕಾದ ನಂತರ ನೀವು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೋತಾ ಇದ್ದೀನಿ. ನಾನು ಇದಕ್ಕೆ ಸಾಸಿವೆ ನೋಡಿ ಚಿಟಪಟ ಚಟಪಟ ಅಂತ ಇದೆ, ಅದೇ ಥರ ಅನ್ನಬೇಕು. ಅದಾದ ನಂತರ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಏನು ಬೇಡ. ಸ್ವಲ್ಪ ಅರಿಶಿಣನೂ ಹಾಕ್ಕೋತಾ ಇದ್ದೀನಿ. ಯೂಶ್ವಲಿ ಎಲ್ಲರೂ ಈರುಳ್ಳಿ ಟೊಮೊಟೊ ಆದಮೇಲೆ ಅರಿಶಿಣ ಹಾಕ್ತಾರೆ, ಇಲ್ಲ ನಾನು ಅದರಲ್ಲಿ ಆಯಿಲ್ ಜೊತೆನೇ ಹಾಕ್ಕೊಳ್ತೀನಿ ಚೆನ್ನಾಗಿ ಫ್ರೈ ಆಗಲಿ ಅಂತ. ಇದನ್ನು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಅದಾದ ನಂತರ ನಾನಿಲ್ಲಿ ಬೆಳ್ಳುಳ್ಳಿ ಹಾಕ್ಕೋತಿದ್ದೀನಿ. ಬೆಳ್ಳುಳ್ಳಿ ನಮಗೆ ಟೇಸ್ಟಿಗೆ ಚೆನ್ನಾಗಿರುತ್ತೆ, ಆಪ್ಷನಲ್ ಏನೂ ಅಲ್ಲ. ಇದನ್ನು ಆಪ್ಷನಲ್ ಆಗಿ ಇಟ್ಕೊಳ್ಳೇಬೇಡಿ. ಬೆಳ್ಳುಳ್ಳಿನ ನಾವು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ. ಅದಾದ ನಂತರ ನಾನಿಲ್ಲಿ ಮೆಣಸಿನಕಾಯಿ ಹಾಕ್ಕೋತಿದ್ದೀನಿ. ಮೆಣಸಿನಕಾಯಿ ನಿಮಗೆ ಆಪ್ಷನಲ್ಲು, ಇದಕ್ಕೆ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಅಂದಿಲ್ಲ. ಯಾಕಂದರೆ ನಾವು ಮಸಾಲೆ ಪೌಡ್ರ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಹಾಕ್ಕೋಬೋದು. ನಾನಿಲ್ಲಿ ಖಾರ ಜಾಸ್ತಿ ಬೇಕಂತ ಏನು ಹಾಕ್ಕೋತಾ ಇಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೋತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಹುರಿದ ನಂತರ ನೀವು ಇದಕ್ಕೆ ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ ನಾನು. 2 ಈರುಳ್ಳಿನ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದನ್ನು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಯೂಶ್ವಲಿ ನಿಮಗೆಲ್ಲ ಗೊತ್ತಿರುತ್ತೆ ನೋಡಿ, ಈ ಥರ ಹುರ್ಕೊಂಡಿದ್ದೀನಿ. ಇದಾದ ನಂತರ ಇಲ್ಲಿ ನಾನು ಒಂದೇ ಟೊಮೊಟೊ ತೊಗೊಂಡಿರೋದು, ಜಾಸ್ತಿ ಟೊಮೊಟೊ ತೊಗೊಂಡಿಲ್ಲ. ಜಾಸ್ತಿ ಟೊಮೊಟೊ ತೊಗೊಂಡ್ರೆ ಹುಳಿ ಜಾಸ್ತಿ ಆಗಿಬಿಡುತ್ತೆ. ಯಾಕಂದರೆ ಇದು ನಾವು ಸಾಂಬಾರಲ್ಲ ಅಲ್ವಾ, ಪಲ್ಯ ಥರ ಮಾಡ್ತಿರೋದು, ಗೊಜ್ಜು ರೊಟ್ಟಿಗೆ ಮಾಡ್ತಿರೋದಲ್ವ. ಸೊ ಅದರಿಂದ ಹುಳಿ ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ನಾನು ಅದಕ್ಕೆ ಒಂದೇ ಟೊಮೊಟೊ ತೊಗೊಂಡಿದ್ದೀನಿ. ಇದಕ್ಕೆ ನೀವು ರುಚಿಗೆ ಸ್ವಲ್ಪ ತಕ್ಕಷ್ಟು ಒಂದು ಸ್ಪೂನ್ ಉಪ್ಪು ಹಾಕ್ಕೋತಾ ಇದ್ದೀನಿ ನಾನು. ಜಾಸ್ತಿ ಎಲ್ಲ ಬೇಡ, ಜಾಸ್ತಿ ಹಾಕೊಂಡ್ರೆ ಉಪ್ಪು ಆಗ್ಬಿಟ್ರೆ ಕಷ್ಟ. ಯಾಕಂದರೆ ಸಪ್ಪೆ ಆದ್ರೂ ತಿನ್ಬೋದು, ಆದರೆ ಉಪ್ಪಾದರೆ ತಿನ್ನೋಕ್ಕಾಗಲ್ಲ ಅಲ್ವ. ಸೊ ಅದಕ್ಕೆ ನಾನು ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ತೀನಿ, ಯೂಶ್ವಲಿ ಜಾಸ್ತಿ ಎಲ್ಲ ಹಾಕೋಲ್ಲ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಟೊಮೊಟೊ ಫುಲ್ಲು ಕರಗಬೇಕು, ಅದು ಕರಗಿದ್ರೇ ಎಣ್ಣೆಯಲ್ಲಿ ಚೆನ್ನಾಗಿ ಕರಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಇದಾದಮೇಲೆ ನಾನು ಹುರ್ಕೊಂಡು ಎತ್ತಿಟ್ಕೊಂಡಿದ್ನಲ್ಲ ಆ ಬೆಂಡೆಕಾಯಿನ ಹಾಕ್ಕೋತಾ ಇದ್ದೀನಿ. ಈ ಬೆಂಡೆಕಾಯಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಇದರೊಳಗಡೆ ಜಾಸ್ತಿ ಚೆನ್ನಾಗಿ ಹುರ್ಕೊಬಿಡಿ. ನೋಡಿ ಈ ಥರ ಕಾಣಿಸುತ್ತೆ ನಿಮಗೆ. ಚೆನ್ನಾಗಿ ಆಯಿಲಲ್ಲೇ ಹುರ್ಕೊಳ್ಳೋಣ. ಅದಾದ ನಂತರ ನೀವು ಮಸಾಲೆನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಒಂದು 2 ಸ್ಪೂನಷ್ಟು ಮಸಾಲೆನ ಹಾಕ್ಕೋತಾ ಇದ್ದೀನಿ. ಅರ್ಧ ಹಾಕ್ಕೋತಿದ್ದೀನಿ. ನೀವು ಅದಕ್ಕೆ ಇವರೇನಪ್ಪ 3 ಸ್ಪೂನ್ ಹಾಕ್ಕೋತಿದ್ದಾರೆ ಅಂತ ಅಂದ್ಕೋಬೇಡಿ. ಅರ್ಧ ಸ್ಪೂನೇ ಹಾಕ್ಕೊಂಡಿರೋದು. 2 ಸ್ಪೂನ್ ಅಷ್ಟೇ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಬೇಕು, ನಿಮಗೆ ಗೊಜ್ಜು ಥರ ಬೇಕಾ, ಸ್ವಲ್ಪ ಸಾಂಬಾರು ಥರ ಬೇಕಾದ್ರೂ ಇದನ್ನು ಮಾಡ್ಕೋಬೋದು. ನಿಮಗೆ ಇನ್ನೂ ಸ್ವಲ್ಪ ನೀರು ಬೇಕು ಅಂದರೆ ನೀರನ್ನು ಹಾಕ್ಕೋಬೋದು. ನಾನು ಇಷ್ಟೇ ಸಾಕು ಅಂತ ನಾನು ನೀರೇನು ಹಾಕ್ಕೊಂಡಿಲ್ಲ. ಇವಾಗ 5 ನಿಮಿಷ ಅದನ್ನು ಬೇಯೋಕ್ಕೆ ಬಿಡೋಣ.
ನೋಡಿ ಈ ಥರ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈ ಥರ ಫುಲ್ಲು ಮಸಾಲೆ ಅವಾಗ ಯಾವ ಥರ ಕಲರ್ ಇತ್ತು, ಇವಾಗ ಯಾವ ಥರ ಕಲರ್ ಆಗಿದೆ ನೋಡಿ. ಇದನ್ನು ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಆದ್ರೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಎಲ್ಲ ಫುಲ್ ಫೈನಲಿ ಬೆಂದಾದಮೇಲೆ ಇದಕ್ಕೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ಳಿ. ಕಾಯಿ ತುರಿನ ನಿಮ್ಗೆ ಆಪ್ಷನಲ್ಲು, ಬೇಕು ಅಂದರೆ ಹಾಕೋಬೋದು, ಇಲ್ಲ ಅಂದರೆ ಇಲ್ಲ. ಮನೇಲೇನಾದರೂ ಪೇಷಂಟ್ ಆ ಥರ ಈ ಥರ ಇದ್ದರೆ ಬೇಡ, ಬರೀ ಇದನ್ನು ಹಾಕ್ಕೊಂಡು ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನ ಅಟ್ಲೀಸ್ಟ್ ಒಂದು 5 ಮಿನಿಟ್ಸು ಫ್ರೈ ಮಾಡಿ ಸಾಕು. ಈ ಥರ ಮಾಡ್ಕೊಂಡು ನೀವು ರೊಟ್ಟಿ, ಚಪಾತಿ ಅಥವಾ ಪೂರಿ ಎಲ್ಲದ್ರ ಜೊತೆನೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಅನ್ನದ ಜೊತೆನೂ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ರೆ ಅದು ಗೊಜ್ಜು ಥರ ಆಗುತ್ತೆ, ಆ ಥರ ತಿನ್ಬೋದು. ನಾನು ಇದಕ್ಕೆ ರೊಟ್ಟಿ ಮಾಡಿದ್ದೀನಿ. ಫೈನಲಿ ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ನಿಮ್ಮ ಮನೆಯಲ್ಲೂ ಈ ಥರ ಒಂದು ಸಲ ಟ್ರೈ ಮಾಡಿ, ಓಕೆನಾ? ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫುಲ್ ವಿಡಿಯೋ ನೋಡಿ. ಬಾಯ್.